ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. 27 ಮಹಿಳೆಯರಿಗೆ ಕೇಟರಿಂಗ್ ತರಬೇತಿ ಮುಕ್ತಾಯ, ಪ್ರಮಾಣ ಪತ್ರ ವಿತರಣೆ. ದಾಂಡೇಲಿ ತಾಲೂಕಿನ ಕೇರವಾಡ ಗ್ರಾಮದ ಗ್ರೀನ್ವುಡ್ ರೆಸಾರ್ಟ್ ಸಭಾಭವನದಲ್ಲಿ ಮನೋವಿಕಾಸ ಸಂಸ್ಥೆ ಹಾಗೂ ಈಡೇಲ್ ಗಿವ್ ಫೌಂಡೇಶನ್ ಸಹಭಾಗಿತ್ವದಲ್ಲಿ 27 ಮಹಿಳೆಯರಿಗೆ ಆಯೋಜಿಸಿದ್ದ ಕೇಟರಿಂಗ್ ತರಬೇತಿ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭ ಗುರುವಾರ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಗ್ರೀನ್ವುಡ್ ರೆಸಾರ್ಟ್ನ ಮಾಲೀಕರಾದ ಶ್ರೀಮತಿ ಮಾಲಾಶ್ರೀ ಎಲಿಗೇರ್ ಅವರು ಮಾತನಾಡಿ, ಮಹಿಳೆಯರು ಇಂತಹ ಕೌಶಲ್ಯಾಧಾರಿತ ತರಬೇತಿಗಳನ್ನು ಸದುಪಯೋಗಪಡಿಸಿಕೊಂಡು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು ಎಂದು ಕರೆ ನೀಡಿದರು. ಮನೋವಿಕಾಸ ಸಂಸ್ಥೆಯ ತಾಲೂಕು ಸಂಯೋಜಕರಾದ ಶ್ರೀ ನಿರಂಜನ್ ಕಂದಂ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಹಾಗೂ ತರಬೇತಿಯ ಉದ್ದೇಶ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎನ್ಆರ್ಎಲ್ಎಂನ ಸ್ಕಿಲ್ ಕ್ಲಸ್ಟರ್ ಸೂಪರ್ವೈಸರ್ ಶ್ರೀ ಸತೀಶ್ ಮಾತನಾಡಿ, ಕೇಟರಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಹಾಗೂ ಸ್ವಉದ್ಯೋಗ ಅವಕಾಶಗಳ ಕುರಿತು ವಿವರಿಸಿ ಇಲಾಖೆಯಿಂದ ಲಭ್ಯವಿರುವ ವಿವಿಧ ಧನ ಸಹಾಯಗಳ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಶಂಕರ್ ಕೇಟರಿಂಗ್ ತರಬೇತಿಯ ಮಹತ್ವ, ಆಹಾರ ತಯಾರಿಕೆಯ ಗುಣಮಟ್ಟ ಹಾಗೂ ಉದ್ಯಮ ಆರಂಭಿಸುವ ಕುರಿತು ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದಲ್ಲಿ ಎನ್ಆರ್ಎಲ್ಎಂನ ಪಶು ಸಖಿ ಶ್ರೀಮತಿ ನಂದ ಕಾಂಬಳೆ, ಕೃಷಿ ಸಖಿ ಶ್ರೀಮತಿ ಗೀತಾ ಕುಂಬಿಟಕರ್ ಉಪಸ್ಥಿತರಿದ್ದರು. ಸಂಸ್ಥೆಯ ಸಮುದಾಯ ಸಂಘಟಕರಾದ ಶ್ರೀಮತಿ ಕೌಶಲ್ಯ ಬೆಣಚೇಕ ಕಾರ್ಯಕ್ರಮವನ್ನು ಸ್ವಾಗತಿಸಿ ವಂದಿಸಿದರು. ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ 27 ಮಹಿಳೆಯರಿಗೆ ಅಭಿನಂದನೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಸ್ವ ಉದ್ಯೋಗ ಮೂಲಕ ಆರ್ಥಿಕವಾಗಿ ಸದೃಢರಾಗುವಂತೆ ಶುಭ ಹಾರೈಸಿದರು. ಸ್ಥಳ ಕೆರವಾಡ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅಲ್ಲೋದು ನಾವು ಸಹಾಯನ ಮಾಡ್ತೀವಿ ಅಲ್ವಾ. ಅದೇ ರೀತಿ ಸಂಸ್ಥೆಗಳು ಸಹಾಯ ಮಾಡಿದ್ದಾರೆ. ಹಾಗೆ ಒಂದು ಹಕ್ಕಿ ನೋಡಿ, ತನ್ನ ಗೂಡಲ್ಲಿ ಗೂಡು ಕಟ್ಟಿ ಮೊಟ್ಟೆ ಹಾಕಿ ಮರಿ ಹಾಕಿ ಆ ನಂತರ ಅದಕ್ಕೆ ಆಹಾರ ಹಾಕಿ ಎಲ್ಲಿಯೂ ರೆಕ್ಕೆ ಬರಲಿ ಸ್ಪಷ್ಟನೆ ಸಾಧ್ಯ ಅಲ್ಲಿಯೂ ಮಾತ್ರ ಸಾಗುತ್ತೆ. ಆ ನಂತರ ಸ್ವತಂತ್ರವಾಗಿ ಬರಬೇಕು ಅಂತ ಬಿಟ್ಬಿಡುತ್ತೆ. ಅದೇ ರೀತಿ ಸಂಸ್ಥೆಗಳು ಇಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಈ ಟ್ರೈನಿಂಗನ್ನು ಬೇಸ್ ಆಗಿರ್ಬೋದು, ನೀವು ಮುಂದೆ ಜೀವನದಲ್ಲಿ ಇದಾಗಬೇಕು, ಇಂಪ್ರೂವ್ಮೆಂಟ್ ಆಗಬೇಕು. ಯಾಕಂದರೆ ಪ್ರತಿಯೊಂದು ಹಂತದಲ್ಲಿ ಟ್ರೈನ್ ಕೊಡಬೇಕು. ಈ ಟ್ರೈನಿಂಗ್ನ ಮುಂದೆ ನೀವು ಎಫರ್ಟ್ಸ್ ಹಾಕಿ ಮುಂದಕ್ಕೆ ನೀವು ನಡೀಬೇಕು. ಹಾಗೆ ಇದರಲ್ಲಿ ನಾವು ಎಲ್ಲರೂ ಸ್ವಚ್ಛತಾ ಸಂಘದಲ್ಲಿ ಒತ್ತಿ ವರ್ಕ್ ಮಾಡ್ತಿರೋದ್ರಿಂದ ಸುಮಾರು ಸ್ವಚ್ಛತಾ ಸಂಘಗಳಿಗೆ ಜೀವನದಿಂದ ಸ್ಟಾರ್ಟ್ ಮಾಡಬೇಕು. ಆದರೆ ಸ್ವಉದ್ಯೋಗದಲ್ಲಿ ಮಾತ್ರ ಅಪ್ಪ ಎಲ್ಲಿಂದ ಬಿಡ್ತಾನಲ್ಲ ಮಗನ ಅಲ್ಲಿಂದ ಸ್ಟಾರ್ಟ್ ಆಗಬೇಕು ಅಲ್ವಾ. ಈಗ ನೋಡಿ, ಸ್ವಉದ್ಯೋಗ ಎಷ್ಟು ಅವಕಾಶ ಇದೆ. ಹಪ್ಪಳ ಉಪ್ಪಿನಕಾಯಿ ಎಷ್ಟೋ ಮಾಡ್ತಾರೆ, ಬ್ಯಾಂಕಿಂಗ್ ಮಾಡ್ತಾರೆ, ಲೇಬಿಂಗ್, ಅದಕ್ಕೆ ಬ್ಯಾಂಕಿಂಗ್ ಲೇಬಿಂಗ್ SSI ಎಲ್ಲ ಅವಕಾಶ ಇಲ್ಲಿ ರೆಸಾರ್ಟ್ಗಳು ಇರೋದ್ರಿಂದ ತುಂಬ ಬೇಡಿಕೆ ಇದೆ. ಹಾಗಾಗಿ ಈ ಸಂಸ್ಥೆಗಳು ತುಂಬ ಒಳ್ಳೆಯ ತರಬೇತಿಯನ್ನು ಆಯೋಜನೆ ಮಾಡಿದ್ದಾರೆ. ಈ ಸಂಸ್ಥೆ ಟ್ರೈನಿಂಗನ್ನು ಪಡ್ಕೊಂಡಿದ್ದೀವಿ. ಈ ಇಷ್ಟಿಗೆ ನಿಲ್ಲಿಸದೆ ಸ್ವಉದ್ಯೋಗ ಮಾಡ್ಕೊಳ್ಳಿ, ಮುಂದೆ ಜೀವನ ಬಂದು ನೀವು ಉದ್ಯೋಗ ಹಾಗೆ ಯಾರಾದರೂ ಮುಂದೆ ಮಾಡ್ತೀವಿ ಬೇಕಾಗಿದೆ.